ನಾವೆಲ್ಲರೂ ತಿಳಿದಿರುವ ಪ್ರಕಾರ ಆಂಟಿಬಯೋಟಿಕ್ಸ್ಗಳು ಫಾರ್ಮಾಸ್ಯೂಟಿಕಲ್ ಕಂಪನಿಗಳಲ್ಲಿ ತಯಾರಾಗ್ತದೆ. ಆದರೆ ಇವತ್ತು ನಾನು ನಿಮಗೆ 2 ನೈಸರ್ಗಿಕ ಆಂಟಿಬಯೋಟಿಕ್ಸ್ಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಅವುಗಳು ಈಗ ಲಭ್ಯವಿರುವ ಆಂಟಿಬಯೋಟಿಕ್ಸ್ಗಳಿಗಿಂತ 100 ಪಟ್ಟು ಹೆಚ್ಚು ಶಕ್ತಿಶಾಲಿಯುತವಾಗಿದೆ. ಈ ಶಕ್ತಿಶಾಲಿ ನೈಸರ್ಗಿಕ ಆಂಟಿಬಯೋಟಿಕ್ಸ್ಗಳನ್ನ ನಾವು ಕೆಟಲಿಸಿಡಿನ್ ಮತ್ತು ಡಿಫೆನ್ಸಿನ್ ಅಂತ ಕರಿತೇವೆ. ಈ ನೈಸರ್ಗಿಕ ಆಂಟಿಬಯೋಟಿಕ್ಸ್ಗಳನ್ನ ನಮ್ಮ ದೇಹದಲ್ಲಿ ಉತ್ಪತ್ತಿ ಮಾಡಲು 40 ಯೂನಿಟ್ನಷ್ಟು ವಿಟಮಿನ್ ಡಿ ಯ ಅವಶ್ಯಕತೆ ನಮ್ಮ ದೇಹದಲ್ಲಿ ಇದೆ. ಆದರೆ ಹೆಚ್ಚಿನ ಭಾರತೀಯರಲ್ಲಿ ವಿಟಮಿನ್ ಡಿ ಯ ಅಂಶ 15 ಯೂನಿಟ್ಗಿಂತ ಕೆಳಗಿದೆ. ಆದ್ದರಿಂದ ಈ ಪವರ್ಫುಲ್ ಆಂಟಿಬಯೋಟಿಕ್ಸ್ ಅನ್ನ ನಮ್ಮ ದೇಹದಲ್ಲಿ ಉತ್ಪತ್ತಿ ಮಾಡಲು ಕಷ್ಟ. ನಾನು ನನ್ನ ಕ್ಲಿನಿಕ್ಗೆ ಬರುವಂತಹ ಸಾವಿರಾರು ರೋಗಿಗಳಿಗೆ ವಿಟಮಿನ್ ಡಿ, ಅರಿಶಿನ, ಕರ್ಕ್ಯುಮಿನ್, ಶುಂಠಿ, ಕಾಳುಮೆಣಸು ಮತ್ತು ಪಿಪ್ಪಲಿಯನ್ನ ಬಳಸಿ ದಿನಂಪ್ರತಿ ಕಾಡುವಂತಹ ಅಲರ್ಜಿ ಸಮಸ್ಯೆಗಳು ಮತ್ತು ಶ್ವಾಸಕೋಶದ ಸಮಸ್ಯೆಗಳನ್ನ ಗುಣಪಡಿಸಿದ್ದೆ. ಹೀಗಾಗಿ ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಂಟಿಬಯೋಟಿಕ್ಸ್ ನ ಉತ್ಪತ್ತಿಗಾಗಿ ವಿಟಮಿನ್ ಡಿ ಯ ಅವಶ್ಯಕತೆ ತುಂಬಾ ಇದೆ.